ಗಣೇಶ ಇವತ್ತು ಚೆನ್ನಾಗಿ ವ್ಯಾಪಾರ ಆಗೋಂಗ್ ಮಾಡಪ್ಪ. ಹೆಣ್ಣೋ ನಮಸ್ಕಾರ ಕಣ್ಣು. ಬೆಳಿಗ್ಗೆ ಬೆಳಿಗ್ಗೆ ನೀನು ಮುಸ್ಲಿಂ ತೋರಿಸ್ದ? ಏಯ್ ಬಿಟ್ಟಿ ನಮಸ್ಕಾರ ಹೊಡೆಯೋದು, ಬಿಟ್ಟಿ ಟೀ ಕುಡಿಯೋದು. ಬಿಟ್ಟಿ ಯಾವ ನನ್ನ ಮಗ ಕೇಳಿದಣ್ಣ ಎಲ್ಲ ಒಟ್ಟಿಗೆ ಸೇರಿಸಿ ಕೊಟ್ಬಿಡ್ತೀನಿ. ಓಹೋ, ಏನ್ ಸತ್ಯರ್ಜನ್ ತುಂಡು ಎಲ್ಲ ಸೇರಿಸಿ ಒಟ್ಟಿಗೆ ಕೊಟ್ಬಿಡ್ತಾನಂತೆ. ಏಯ್ ಜಾಗ ಖಾಲಿ ಮಾಡೋ, ನನ್ಗೆ ಸಿಟ್ಟು ಬರ್ಬೇಡ ಕಣೋ. ನನ್ ಸಿಟ್ಟು ಬಂದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತಾನೆ? ನೀನೇ ಮಾಡಿಕ್ಕಿರೋ ಮೆಣಸಿನ್ಕಾಯಿ ಬಜ್ಜಿ ತಿನ್ಬಿಟ್ಟು ಹೊಟ್ಟೆ ಕೆಡಿಸ್ಕೊತ್ಯಾ. ಅಯ್ಯೋ ನಿನ್ನ ಏನಂದೆ? ಏನೋ ನೀನ್ ಹೋಟ್ಲು ಟೀ ಕುಡಿಲ್ಲ ಅಂದ್ರೆ ಬರೋಕಿಲ್ಲ ಕೊಡೋಣ. ನಿನ್ ಮಗ ಮುಚ್ಚ, ನಿನಗ್ ಸಲೀಸಾಗೋಕೆ ನನ್ನ ಹೋಟ್ಲು ಟೀನೇ ಬೇಕೇನೋ ನಿಂಗೆ? ನೀನ್ ಹೋಟ್ಲು ಟೀ ಕುಡಿದ್ರೇನೆ ಅದ್ ಬರೋದು, ಅದು ಸಾಲಾನೇ ಕುಡಿಬೇಕು. ಹೋಗ ಆ ಕಡೆ. ಆಯ್ತು, ನೀನ್ ಬೋಣಿ ಆದ್ಮೇಲೆ ಕೊಡಪ್ಪ. ಏನದು ಶಬ್ದ? ಇಲ್ಲೇ ಹೋಗ್ಬಿಟ್ಟನು. ಏಥೋ ಪ್ಲಾಸ್ಟಿಕ್ ಬಾಟ್ಲ್ ಮೇಲೆ ಕುತ್ಕೊಂಡೆ, ಅದಕ್ಕೆ ನಾನು ಹೋಗ್ಬೇಕು ಅಂತಂದ್ರೆ 10-15 ಎಕರೆಯಲ್ಲಿ ಒಬ್ನೇ ಕುತ್ಕೊಂಡು ಹೋಯ್ತೀನಿ ರಾಜನ್ ತರ. ಯಾರು ಲಬಕ್ ದಾಸ್ ಇವನು? 15 ಎಕರೆಲ್ಲಿ ಒಬ್ನೇ ಹೋಗ್ಬೇಕಂತೆ. ಬಂದ್ರು ನೀನ್ ಯಾಕೆ ಕಿಸ್ಕೊತೀಯ? ಒಂದ್ ಟೀ ಕೊಡೋಣ. ಕೊಡಪ್ಪ. ಫಸ್ಟ್ ನೀನೇ ಕೊಡೋಣ, ಕುಡಿ. ಅಣ್ಣ ಬೋಣಿ ಆಯ್ತಲ್ಲ, ಇವಾಗ ಕೊಡೋಣ. ಯಾರು ಬಿಟ್ರು ನೀನ್ ಮಾತ್ರ ನಾನು ಬೆನ್ಬಿಡ್ಬೇಡ. ಬೆನ್ಬಿಡ್ದ ಭೂತ ನೀನು. ಚೆನ್ನಾಗೈತೆ. ಸರ್ಕಾರದವ್ರು ಎಲ್ಲ ಕಡೆ ಟಾಯ್ಲೆಟ್ ಕಟ್ಸೋರು. ಕಾಸು ಕೊಡಬೇಕು, ವಾಸನೆ ಕುಡ್ಕೊಂಡು ಟಾಯ್ಲೆಟ್ಗೆ ಹೋಗ್ಬೇಕು. ಆದರೆ ಇಲ್ಲಿ ಬೈಲಲ್ಲಿ ಕಾಸು ಕೊಡಂಗಿಲ್ಲ, ವಾಸನೆನೂ ಕುಡಿಯಂಗಿಲ್ಲ. ಮೊನ್ನೆ ಕಸದ ರಾಶಿಲಿ ಒಂದು ಮೂಟೆಯಲ್ಲಿ ಹೆಣ ಇತ್ತಂತ. ಮೊನ್ನೆ ಯಾವುದೋ ಒಂದು ಬಾಕ್ಸು ಬಸ್ಸಲ್ಲಿ ಸಿಕ್ತು, ತೆಗೆದು ನೋಡ್ತೀನಿ ಬಾಂಬು. ಅಯ್ಯೋ ನಮ್ಗೆ ಯಾಕೆ ಬೇಡ, ನಡಿಯಪ್ಪ. ಕರೀತಾನೆ ಆಯ್ತಲ್ಲ. ನನ್ನ ದರಿದ್ರ ಎಲ್ಲ ಹೋಗೋವರೆಗೂ ಈ ಉದ್ದ ಕೂದಲು ದಾಡಿನ ಕಟ್ ಮಾಡಿಸ್ಬಾರ್ದು ಅಂತಿದ್ದೆ. ಈ ಮೂಟೆ ಮೇಲೆ ಬೇರೆ ಓಂ ಅಂತ ಬರ್ದೈತೆ ಬೇರೆ. ನನ್ನ ಮೇಲೆ ಆಸೆ ಬಂದ್ಬಿಟ್ಟು ದುಡ್ಡು ಕೊಟ್ಟರೆ ಇವತ್ತೇ ಈ ಕೂದಲು ದಾಡಿ ತೆಗೆದ್ಬಿಡ್ತೀನಿ. ಗೋವಿಂದ ಗೋವಿಂದ. ತಿರ್ಗಾ ಪುಕ್ಸಟ್ಟೆ ಟೀಗೆ ಒಕ್ಕರ್ಸ್ಕೊಂಡೇನಪ್ಪ. ಬಿಟ್ಟಿ ಯಾವ ನನ್ನ ಮಗ ಕೇಳಕ್ ಬಂದಿದ್ದು, ನಿನ್ ಸಾಲ ಕೊಟ್ಟೋಗಕ್ ಬಂದೆ. ಎಲ್ಲಿ? ಅಯ್ಯೋ, 1000 ರೂಪಾಯಿ ಎಲ್ಲೋ ಸಿಕ್ತು ನಿನ್ಗೆ ಇದು? ಸಿಕ್ಬಿಡ್ತೋಯ್ತಾ? ಮತ್ತೆ ನಾನ್ ದುಡ್ದಿದ್ದು ತಗ. ಒರಿಜಿನಲ್ ಡೂಪ್ಲಿಕೇಟ್ ಇದು? ಅದನ್ನ ತಿಳ್ಕೊಳಕ್ಕೆ ನಿನ್ನ ಹತ್ರ ತಗೊಂಬಂದಿರೋದು. ಏನಂದ್ರೆ? ಅಣ್ಣ ಡೂಪ್ಲಿಕೇಟ್ ಆಗೋಯ್ತದ, ನೋಡೋಣ. ನೋಡ್ತೀನಿ ರಯ್ಯ. ಒರಿಜಿನಲ್ ಕಣೋ ಇದು. ನನಗೂ ಗೊತ್ತಣ್ಣ ಅದು ಒರಿಜಿನಲ್ ಅಂತ. ಚಿಲ್ಲರೆ ಇಲ್ಲಪ್ಪ ನನ್ನ ಹತ್ರ. ಚಿಲ್ಲರೆ ಇಲ್ಲ ಅಂದ್ರೆ ನೀನೇ ಮಾಡಿಕೋ. 1000 ರೂಪಾಯಿ ನಾನೇ ಇಟ್ಕೊಳ್ಳೋದ? ಪರವಾಗಿಲ್ಲ ನನ್ನ ಮಗನೇ ನೀನು. ಮಾಡಿಕ. ಯಾರಪ್ಪ ನೀನು? ಏನ್ ಈ ಕಡೆ ಹೋಗ್ತಾ ಇದ್ಯಾ? ಬಟ್ಟೆ ತಗೋಬೇಕಣ್ಣ. ಬಟ್ಟೆ ತಗೊಳ್ಳೋ ಮುಖ ನೋಡು, ಇಲ್ಲೆಲ್ಲ ಕಾಸ್ಟ್ಲಿ. ಹಂಗೆ ಮುಂದಕ್ಕೆ ಹೋಗೋ, ಅಲ್ಲಿ ಫುಟ್ಪಾತ್ ಅಲ್ಲಿ ಮಾಡ್ತಾ ಇರ್ತಾರೆ. ನಾನು ಇಲ್ಲಿ ಬಟ್ಟೆ ಕಾಸ್ಟ್ಲಿ ಹೋಗಿ. ನೋಡು ದುಡ್ಡು ಐತೆ, ತಗೋ. ಇದೇನಿ 1000 ರೂಪಾಯಿ ಕೋಟ ನೋಡಿದಂಗ ಐತೆ. ತಗೊಂಡೋಗಯ್ಯ. ಕ್ವಾರ್ಟರ್ ನೋಟ್ ಅಲ್ಲ, ಒರಿಜಿನಲ್ ತಗೊಳ್ರಿ. ಪೊಲೀಸರು ಹಿಡ್ಕೊಂಡು ಹೋಗ್ಬಿಡ್ತಾರೆ, ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ಹಿಡಿತಾರೆ. ತಗೋ. ನಾನು ಕೊಟ್ಟಿದ್ದು ನಿಮ್ಗೆ ಇಕ್ಕೊಳಕ್ ತಗೋ. ಇಕ್ಕ ನನಗ 1000 ರೂಪಾಯ? ನಮಸ್ಕಾರ ಸರ್. తిరుమల తిరుపతి just like ಒಂದ್ಸಾರಿ ಲುಕ್ ಕೊಟ್ರೆ just like ಮನಿ ಮನಿ ಮಲೆ ಮನಿ ಮಲೆ ಸುರಿಬೋದು just like ಏನು
ಇದೇನು ಬಾಡಿನ ಇಲ್ಲ ಸುಂಟ್ರು ಗಾಳಿನ? ಇನ್ನೊಂದು ಚೂರು ಜೋರಾಗಿ ಓದಿದ್ರೆ ಹೊಗೆ ಹಾಕೊಂಡ್ಬಿಡ್ತಿದ್ದೆ. ಯಾರು ಊದ್ಕೊಂಬಿಟ್ಟು ಏನನ್ನ ತೋರಿಸ್ಬಿಟ್ಟು ಹಿಂಗೆ ಕರೀತಾನೆ. ಯಾವುದೋ ಒಮ್ಮೆ ಹೆಸರು ಕೇಸ್ ಇದ್ದಂಗೈತೆ. ನಿಮ್ಗಲ್ಲ ಅವ್ರಿಗೆ. ನಾನು ಅಂತವನಲ್ಲ ಅಪ್ಪ. ಮೊದಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಇವತ್ತು ಪಿಟ್ ಪ್ಯಾಕೆಟ್ ಮಾಡಿಕೊಂಡು ನಮ್ಮ ಮೈಸೂರ ಜೊತೆ ಆರಾಮಾಗಿ ಲೈಫ್ ಸೆಟ್ಲ್ ಆಗೋಣ ಅಂದರೆ ಅವ್ನು ಯಾವನೋ ಬಂದು ಸಮಾರಾಧನೆ ಮಧ್ಯೆ ಗಂಟೆ ಹೇಳಾಡ್ಸ್ದ. ಇವ್ನು ಯಾವನಿನ ಒಳ್ಳೆ ವಜ್ರಮುನಿ ಹೀರೋಯಿನ್ಗಳಿದ್ದ ಬಿದ್ದಂಗೆ ಇವ್ನು ನನ್ನಿಂದ ಬಿದ್ದವನೇ. ಅಪ್ಪ ನಮ್ಮ ಪ್ಯಾಂಟು ಹುಷಾರ ಕಟ್ಕೋಬೇಕು. ಬೇಡ ಬೇಡಿ ಸಾ, ಬೇಡ ಬೇಡ ಸಾ, ನಿಮ್ಮ ಕೈ ಮುಗಿತೀನಿ ಬಿಟ್ಬಿಡಿ ಸಾ. ಈ ಪೇಪರ್ ಏನ್ ಮೇಲೆ ಯಾಕೆ ಸರ್ ನಿಮ್ಮ ಕಾಮದ ಕಣ್ಣು? ಬೇಕಾದ್ರೆ 10 ರೂಪಾಯಿ ಐತೆ ತಗೊಂಡ್ ಬಿಟ್ಬಿಡಿ ಸಾ. ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಸರ್. ಯಾರೋ ತಪ್ಪು ಹೇಳೋರು ನನ್ನ ಬಗ್ಗೆ. ನಾನು ಅಂತ ಕೆಲಸ ಮಾಡೋನಲ್ಲ ಸರ್. ನಾನು ಹಾಳು ಮಾಡಬೇಡಿ ಸರ್. ನಿಮ್ಮ ಕೈ ಮುಗಿತೀನಿ ಸರ್. ಬೇಡಿ ಸರ್. ಅಯ್ಯೋ ಇಂಥ ಗೋಡ ಕಾಪಾಡಿ. ಅಯ್ಯೋ ಬೇಡ ಸರ್, ಬೇಡ ಸರ್. ನಿಮ್ಗೆ ಯಾರು ಅಣ್ತಂದಿರಿಲ್ವಾ ಸರ್? ಬೇಡ ಸರ್, ಬೇಡ ಸರ್. ದುಡ್ಡಿಡಕ್ ಬಂದಿದ್ದ. ಅಯ್ಯೋ ನಾನು ತಪ್ಪು ತಿಳ್ಕೊಬಿಟ್ಟಿದ್ದೆ. ಇವನು ಯಾವನು ಸುಮ್ಮನೆ ಬಂದ ದುಡ್ಡಿಟ್ಟ ಹೋಯ್ತವನೆ. ಯಾವನಾದ್ರೂ ನಮ್ಗೇನು ಕಾಸು ಕೊಟ್ಟವನೆ. ನಾ ಮೈಸೂರು ಕರ್ಕ ಮೊದಲು ಊರು ಖಾಲಿ ಮಾಡ್ಬೇಕು. ಇಲ್ಲಾಂದ್ರೆ ವಾಪಸ್ ಹಿಂದಿಂದ ಬಂದು ದುಡ್ಡು ಕಿತ್ಕೊಂಡ್ಬಿಡ್ತಾನೆ. ಯಾವ್ದ ಕುರಿ ಒಂಟೆ ಕೂತೈತೆ. ಇವತ್ತು ಗ್ಯಾರಂಟಿ ಬಲಿನೇ. ಕಜಕಿಸ್ತಾನ್, ಪಾಕಿಸ್ತಾನ್, ಏನ್ ಅಲ್ಲಿಗೆಲ್ಲ ಬಸ್ ಬಿಡ್ತಾವ್ರಣ್ಣ? ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್. ಲಾಟ್ರಿ ಮಾರೋಣ. ಬೆಂಗಳೂರು, ಮ್ಯಾಂಗ್ಳೂರ್, ಹುಬ್ಬಳ್ಳಿ, ಕಾರವಾರ. ಓ ಸಿಟಿ ತೋರ್ಸವ್ರ ರೀ ಸ್ವಾಮಿ. ಅವಾಗ್ಲಿಂದ ಸಂಬಂಧ ಇಲ್ದಾರ ಊರ ಹೆಸರುಗಳನ್ನ ಹೇಳ್ತಾರೆ. ಬನ್ರಿ ಇಲ್ಲಿ ತಗೊಳ್ರಿ, ತಿನ್ರಿ, ಎದ್ದೋಗ್ರಿ. ಹಲೋ, ನಾನು ಎದ್ದೋಗಕ್ಕೆಲ್ಲ ಬಂದಿರೋದು, ಮತ್ತೆ ಮಲಗ್ಸೋಕ್ ಬಂದಿರೋದು. ಮಲ್ಕೋತೀರಾ? ಸರಿ ಮಲ್ಕೊಳ್ಳಿ. ಸರ್ ನಾನ್ ಮಲಗಕ್ಕಲ್ಲ ಸರ್, ನಿಮ್ಮನ್ ಮಲಗ್ಸಕ್ ಬಂದಿರೋದು. ಬೆಂಗಳೂರಲ್ಲಿ ಮಲಗ್ಸೋಕು ಜನಗಳವ್ರ? ಹಂಗಾರೆ ದಯವಿಟ್ಟು ನಿಮಗೆ ಪುಣ್ಯ ಬರ್ತೈತೆ, ನನ್ಗೊಂದು ಮನೆ ಕೊಡಿಸಿ. ನನ್ನ ಮನೇಲಿ ನಾನು ಮಲ್ಕೋಬೇಕು. ನನ್ನ ಹತ್ರ ದುಡ್ಡು ಐತೆ. ಮನೆ ಕಟ್ಸಿ, ಮನೆ ಕಟ್ಸಿ, ಮನೆ ಕಟ್ಸಿ. ಓ, ನೀವು ಆ ರೂಟಲ್ಲಿ ಬರ್ತಾ ಇದೀರಾ? ಕಮಿಷನ್ ಯಾವ ರೂಪದಲ್ಲಿ ಬಂದ್ರೇನು ಸರ್? ನಿಮ್ಮನ್ನ ನಿಮ್ಮನೇಲೆ ನೆಮ್ಮದಿಯಾಗಿ ಮಲಗಿಸ್ತೀನಿ. ಬನ್ನಿ ಸರ್, ನಡೀರಿ. ಒಂದ್ಸಲ ಓದ್ಕೊಳಪ್ಪ. ಪರವಾಗಿಲ್ಲ ಸರ್, ನೀವು ಓದ್ ಬರ್ದಿದ್ದೀರಲ್ಲ, ನನಗಷ್ಟೇ ಸಾಕು. ತಗೋ, ಸೈನ್ ಮಾಡಪ್ಪ. ಸೈನಾ? ಹೆಬ್ಬೆಟ್ಟು. ನಮ್ಮ ಬದುಕು ಚೆನ್ನಾಗಿರ್ಬೇಕು ಅಂದರೆ 4 ಅಕ್ಷರ, 4 ಜನ, 4 ಕಾಸಿದ್ರೇ ನಮಗೆ ಪ್ರೀತಿ, ಗೌರವ ಎಲ್ಲ ಸಿಕ್ಕೋದು. ನಾನು ಈ ಮನೆಯಲ್ಲಿ ಇರುವಷ್ಟು ಕಾಲ ನನ್ನ ಕುಟುಂಬದ ಜೊತೆ, ಬಂಧು ಬಳಗ ಜೊತೆ ತುಂಬ ಖುಷಿಯಾಗಿದ್ದೆ, ನೆಮ್ಮದಿಯಾಗಿದ್ದೆ, ಸಮೃದ್ಧಿಯಾಗಿದ್ದೆ. ಆ ಒಳ್ಳೇದೆಲ್ಲ ನಿನಗೆ ಸಿಗ್ಲಪ್ಪ. ತಗೋ, ಈ ಮನೆ ಬೀಗದ ಕೈ ನಿನಗೆ ತುಂಬ ಒಳ್ಳೇದಾಗಲಿ. ಮನೇಲೆ ದೇವಸ್ಥಾನ? ಅಯ್ಯೋ, ತಿರುಪತಿ ತಿಮ್ಮಪ್ಪ, ರಾಘವೇಂದ್ರ, ಗೋವಿಂದ, ನಾರಾಯಣ ಕಾಪಾಡಪ್ಪ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ.
నా గురించి నీకేం తెలుసురా? నా రామనాథుని తప్ప ఇంకెవరిని కన్న చెట్టు అబ్బాడే